ವೀಕ್ಷಕರೇ, ತುಮೂಲ್ ಚುನಾವಣೆ, ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ಎಷ್ಟು ಮಟ್ಟಿಗೆ ರಂಗೇರಿತ್ತು, ಎಷ್ಟು ಮಟ್ಟಿಗೆ ಕಾವೇರಿತ್ತು ಅನ್ನುವಂಥದ್ದು ನೀವು ಈಗಾಗಲೇ ಗಮನಿಸಿರುವಂಥ ವಿಚಾರ. ಯಾಕಪ್ಪ ಅಂದರೆ ರಾಜಕೀಯ ನಾಯಕರುಗಳು ಅದಕ್ಕೆ ಎಂಟ್ರಿ ಆಗಿದ್ರು. ಅದರಲ್ಲೂ ಮಧುಗಿರಿ ಕ್ಷೇತ್ರ ಮಾತ್ರ ಭಯಂಕರವಾಗಿ ರಣರಂಗವಾಗಿತ್ತು. ಯಾಕೆಂದರೆ ಕೊಂಡವಾಡಿ ಚಂದ್ರಶೇಖರ್ ಅವರ ಸ್ಪರ್ಧೆ ಇಡೀ ಒಂದು ಮಧುಗಿರಿ ಚಿತ್ರಣವನ್ನು ಬದಲಾಯಿಸುವಂಥದ್ದು. ನಾಗೇಶ್ ಬಾಬು ಅವರು ಅದರಲ್ಲಿ ಗೆದ್ದಿದ್ರು. ಈಗ ಕೋರ್ಟ್ ಮೊರೆ ಹೋದಂಥ ಕೊಂಡವಾಡಿ ಚಂದ್ರಶೇಖರ್ ಅವರಿಗೆ ದೊಡ್ಡ ಗೆಲುವಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಆ ನಾಗೇಶ್ ಬಾಬು ಅವ್ರನ್ನ ಕೋರ್ಟ್ ಅನರ್ಹ ಮಾಡಿ ಏನು ಕೊಂಡವಾಡಿ ಚಂದ್ರಶೇಖರ್ ಅವ್ರನ್ನ ನಿರ್ದೇಶಕರನ್ನಾಗಿ ಒಂದು ಆಯ್ಕೆ ಮಾಡೋದಕ್ಕೆ ಅವರೊಂದು ಆದೇಶವನ್ನ ಹೊರಡಿಸಿರುವಂತದ್ದು, ಮಹತ್ವದ ತೀರ್ಪನ್ನ ಹೊರಡಿಸಿರುವಂತದ್ದು ಸ್ವತಃ ಅವರೇ ಇದ್ದಾರೆ. ಕೊಂಡವಾಡಿ ಚಂದ್ರಶೇಖರ್ ಸರ್, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕೋರ್ಟ್ನ ಗೆಲುವು ಏನ್ ಅನ್ನಿಸ್ತದೆ ಸರ್? ನನಗೆ ಸಂತೋಷ ತಂದಿದೆ. ಸತ್ಯಕ್ಕೆ ಸಿಕ್ಕಂತ ಜಯ ಇದು. ಈಗ ನೀವು ಹೋಗಿದ್ದಂಥದ್ದು ಒಂದು ಡೈರಿ ವಿಚಾರವಾಗಿ, ಅದು ಯಾವ ರೀತಿಯಾಗಿ ಕೋರ್ಟ್ನಲ್ಲಿ ಒಂದು ಸಂದರ್ಶನ ನಡೀತು ಸರ್? ಕೋರ್ಟಲ್ಲಿ ನಾನು ಈಗಲೇ ಒಂದು 2021 ಇಸ್ವಿಲಿ ಒಂದು 13D2A ಅನ್ನೋ ಒಂದು ಹೊಸ ಸಹಕಾರಿ ಕಾನೂನು ಕಾಯ್ದೆ ಅವತ್ತಿಂದ ಜಾರಿಗೆ ಬಂತು. ಆ ಜಾರಿಗೆ ಬಂದಾದ ಮೇಲೆ ಏನು 195 ದಿವಸಗಳ ಚುನಾವಣೆಗೂ ಮುಂಚೆ ಯಾರು ಅನರ್ಹ ಸಂಘಗಳು ಇರ್ತವೆ ಅವ್ರಿಗೆಲ್ಲರಿಗೂ ನೋಟಿಸನ್ನು ಕೊಡಬೇಕು. ಕೊಟ್ಟಾದ್ಮೇಲೆ ಅವ್ರಿಗೆ 30 ರಿಂದ 60 ದಿವಸದವರೆಗೂ ಸಮಯ ಇರುತ್ತೆ. ಅಷ್ಟರೊಳಗಡೆ ಅವರದ್ದು ಏನಾರ ಅಹವಾಲಿದ್ರೆ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸ್ಬೋದು. ಅಲ್ಲಿ ಸಲ್ಲಿಸಿದ್ದಾದ್ಮೇಲೆ ಅವ್ರದ್ದು ಸರಿಗಿದ್ರೆ ಅವ್ರನ್ನ ಸರಿಯ ಅರ್ಹಕ್ಕೆ ಸೇರಿಸ್ತಾರೆ. ಅವ್ರು ಕೊಟ್ಟಿದ್ದು ಸರಿಗಿಲ್ಲ ಅಂತಂದ್ರೆ ಅನರ್ಹಲೆ ಸೇರಿಸ್ತಾರೆ. ಅದೇ ರೀತಿ ಬಂದ್ರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು, ಅವರೇ ಚುನಾವಣಾಧಿಕಾರಿಗಳು, ನಮಗೆ ಜಿಲ್ಲಾಧಿಕಾರಿಗಳು ಅವರು ಅನರ್ಹ ಪಟ್ಟಿಗೆ ಸೇರಿಸಿದ್ರು. ಅದನ್ನ ಪ್ರಶ್ನೆ ಮಾಡಿ ಏಕಸದಸ್ಯ ಪೀಠಕ್ಕೆ ಅಲ್ಲಿ ಹೋಗಿ ಚಾಲೆಂಜ್ ಮಾಡಿದ್ರು. ಆ ಏಕಸದಸ್ಯ ಪೀಠದಲ್ಲೂ ಸಹ ಏನು DC ಅವರ ಆದೇಶ ಏನು ಮಾಡಿದ್ರು ಅಲ್ಲೂ ಸಹ ಅವ್ರನ್ನ ವಜಾಗೊಳಿಸ್ತು. ಆ ಏಕಸದಸ್ಯ ಅದನ್ನ ಆದೇಶನ ಪ್ರಶ್ನೆ ಮಾಡಿ ದ್ವಿಸದಸ್ಯ ಪೀಠಕ್ಕೂ ಸಹ ಹೋಗಿದ್ರು. ಅಲ್ಲೂ ಏನು ಇಲ್ಲಿ ಕೆಳ ನ್ಯಾಯಾಲಯ ಏಕಸದಸ್ಯ ಪೀಠದಲ್ಲಿ ಏನಾಗಿತ್ತು ಸೇಮ್ ಅಲ್ಲೂ ಸಹ ಅದೇ ರೀತಿ ಅವರು ಬಂದ್ರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘನ ವಜಾ ಮಾಡಿ ನಮ್ದನ್ನ ಅಂದ್ರೆ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಾನು ಸ್ಪರ್ಧೆ ಮಾಡಿದ್ದಕ್ಕೆ ನನಗೆ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಹೇಳಿ ವಿಜೇತ ಅಂತ ಘೋಷಣೆ ಮಾಡಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಘನ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ದ್ವಿಸದಸ್ಯ ಪೀಠ. ಸರ್, ಕೊಂಡವಾಡಿ ಚಂದ್ರಶೇಖರ್ ಅವ್ರನ್ನ ತುಮೂಲ್ ಒಳಗೆ ಬಿಟ್ಕೊಳ್ಬಾರ್ದು ಅನ್ನುವಂಥ ಪಿತೂರಿ ನಡೆದಿತ್ತ ಅಂತ? ಈ ರಾಜಕಾರಣ ಅಂದಮೇಲೆ ಇದೆಲ್ಲ ಇದ್ದಿದ್ದೇನೆ. ರಾಜಕಾರಣದೊಳಗೆ ಈ ಆಗೋರು ಇರ್ತಾರೆ, ಆಗದವರು ಇರ್ತಾರೆ. ಈಗ ನಾನು ಒಬ್ಬನೇ ಪ್ರಶ್ನೆ ಸ್ಪರ್ಧೆ ಮಾಡಬೇಕು ಅಂತ ಏನಿಲ್ವಲ್ಲ, ಬೇರೆಯವರು ಮಾಡಬಹುದಲ್ಲ. ಸಂವಿಧಾನದಾಗ ಎಲ್ರಿಗೂ ಅವಕಾಶಗಳು ಇರ್ತವೆ. ಇದೇ ರೀತಿ ಮಾಡಿದ್ರೆ ರಾಜಕಾರಣದೊಳಗೆ ದ್ವೇಷ, ಅಸೂಯೆ ಇವೆಲ್ಲಾನು ಇದ್ದಿದ್ದೇನೆ. ಅದನ್ನೇನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋದಾಗ ಮಾತ್ರ ರಾಜಕಾರಣ ಬಿಟ್ರೆ ಅವರು ದ್ವೇಷ ಮಾಡ್ತಾರೆ, ಇವ್ರು ದ್ವೇಷ ಮಾಡ್ತಾರೆ ಅಂತಂದ್ರೆ ನಾವೇನು ಅವ್ರನ್ನ ಆಪಾದನೆ ಮಾಡೋ ಅಂತೋದಿಲ್ಲ, ರಾಜಕಾರಣ ಅನ್ಕೋಬಹುದು. ಇನ್ನೊಂದ್ ಕಡೆ ಕೊಂಡವಾಡಿ ಅವರು ಮುಂದಿನ ವಿಧಾನಸಭೆ ಚುನಾವಣೆಗಳಿಗೆ ರೆಡಿ ಆಗ್ತಿದ್ದಾರೆ ಅನ್ನುವಂತ ಕಾರಣದಿಂದಾಗಿ ಹಿಂದೇಟ್ ಹಾಕೋದಕ್ಕೆ ಪ್ರಯತ್ನ ನಡೀತಿದೆ. ಇರ್ಬೋದು, ಹೇಳಕ್ಕಾಗಲ್ಲ, ಅದನ್ನು ಇರ್ಬೋದೇನು. ಈಗ ನಾವು ಎಲ್ಲೋ ಇರೋದನ್ನ ಕಾಣದೇ ಇದ್ದದನ್ನ ಏನು ಮಾತಾಡಕ್ಕಾಗಲ್ಲ. ನಮ್ಗೆ ಎದುರುಗಡೆ ಮಾತಾಡಿದ್ದು ಇಲ್ಲ ಗೊತ್ತಿದ್ದು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಹೇಳ್ಬೋದೇ ಬಿಟ್ರೆ ಯಾರೋ ಮಾತಾಡೋದು ಎಲ್ಲೋ ಮಾತಾಡೋದಕ್ಕೆಲ್ಲ ಅದನ್ನು ಉತ್ತರ ಕೊಟ್ರು ಅದು ಏನಂತ ಸಮಂಜಸ ಅನ್ಸಲ್ಲ. ಕೊಂಡವಾಡಿ ಚಂದ್ರಶೇಖರ್ ಅವರ ಈ ಒಂದು ಕೋರ್ಟಿನ ಒಂದು ಗೆಲುವು JDS ಪಕ್ಷಕ್ಕೆ ಇಲ್ಲಿ ಒಂದು ಸಂಘಟನಾತ್ಮಕವಾಗಿ ಬಲ ತುಂಬುತ್ತಾ? 100% ಬಲ. ಅದು ಯಾರೇ ಆಗ್ಲಿ ಗೆದ್ದಾದ್ಮೇಲೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಅನ್ನೋದು ಬಂದೇ ಬರುತ್ತೆ. ಅಲ್ಲಿಂದ ಸ್ವಲ್ಪ ಬದಲಾವಣೆಗಳು ಆಗ್ತವೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕೊಂಡವಾಡಿ ಚಂದ್ರಶೇಖರ್ ಅವರು ಅಭ್ಯರ್ಥಿ ಆಗ್ತಾರ ಮಧುಗಿರಿಯಲ್ಲಿ JDS ನಿಂದ? ನಾನು ಹೈಕಮಾಂಡ್ನವ್ರನ್ನ, ಮಾನ್ಯ ದೇವೇಗೌಡರನ್ನ, ಮಾನ್ಯ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಅವರೆಲ್ಲ ಇದ್ರು ನಮ್ಮ ಮನವಿನೇ ಸಲ್ಲಿಸ್ತೀನಿ. ಯಾಕೆಂದ್ರೆ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತೇಳಿ ಹಿಂದೆನೂ ಸಹ ನಾವು ಕೇಳಿದ್ವಿ. ಯಾಕೆಂದ್ರೆ ಮಧುಗಿರಿದು ಜನರಲ್ ಕ್ಷೇತ್ರ ಇದು, ಅದರಿಂದ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತಂದು ಕೇಳ್ತೀವಿ. ಅವರು ನಮ್ಗೆ ಏನಾದ್ರು ಅವಕಾಶ ಕೊಟ್ಟರು ನಾನು ಖಂಡಿತ ಸ್ಪರ್ಧೆ ಮಾಡ್ತೀನಿ. ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ, ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಗೆಲುವು ನಿಮ್ಗೆ ಸುಲಭನಾ ಅಂತ? ಈಗ ನಿಮ್ಗೆ ಈಗಾಗಲೇ 35-40 ವರ್ಷದ ಹಿಂದಿನಿಂದನೂ ಸ್ಥಳೀಯರು ಯಾರೂ ಆಗಿಲ್ಲ. 40 ವರ್ಷದ ಹಿಂದೆಯಿಂದನೂ ಅದ್ರದ್ದು ಅಲೆನೇ ಚೇಂಜ್ ಆಗುತ್ತೆ. ಅಲೆ ಏನೈತಲ್ಲ ಅದು ಅಲೆನೇ ತಾಲೂಕಲ್ಲಿ ಈಗಾಗ್ಲೇನೆ ನೊಂದು ಬೆಂದು ಹೋಗವ್ರೆ. ಬರೀ ಹೊರಗಡೆಯವ್ರಿಗೇನೆ ಹಿಂದಿನಿಂದನೂ ಸಹ ಹೊರಗಡೆಯವ್ರಿಗೇನೇನೆ ಎಲ್ರಿಗೂ ಮತ ಹಾಕಿ ಈಗಾಗ್ಲೇನೆ ರೋಸ್ ಹೋಗವ್ರೆ ಜನಗಳು. ಸಾಮಾನ್ಯ ಜನಗಳು ಬಾಯಲ್ಲಿ ಬರ ಅಂತೋದು. ನಾನು ನನಗೆ ಅಭ್ಯರ್ಥಿ ಮಾಡ್ಲಿ, ನಾನು ಗೆಲ್ತೀನಿ ಬಲ್ತೀನಿ ಅಂತ ನಾನು ಹೇಳ ಅಂತೋದಲ್ಲ, ಸಾಮಾನ್ಯ ಜನಗಳು ಮಾತನಾಡ ಅಂತದ್ದು. ಸ್ಥಳೀಯ ಅಭ್ಯರ್ಥಿ ಅಂತಂದಾದಾಗ ಅದ್ರ ಟ್ರೆಂಡೇನೆ ಒಂದು ಬದಲಾವಣೆ ಆಗುತ್ತೆ. ಅದರಲ್ಲೂ ಸಹ ಏನು ಅವ್ರವ್ರ ಪಾರ್ಟಿಯವರು ಈಗ ನಮ್ಮ ಮಧುಗಿರಿ ತಾಲೂಕಲ್ಲಿ 1,92,000 93,000 ಮತದಾರರವ್ರೆ.
ಆ 1,92,93,000 ಮತದಾರರಲ್ಲಿ ಒಂದು JDS ಪಕ್ಷದ್ದು ಇಷ್ಟು ಓಟು ಅಂತ ಮಿನಿಮಮ್ ಇದ್ದೇ ಇದೆ. 35,40,000 JDS ಇದೆ, 35,40,000 ಕಾಂಗ್ರೆಸ್ ಪಕ್ಷದ್ದು ಇದೆ. ಅವೇನು ಬದಲಾವಣೆ ಆಗಲ್ಲ ಅವು. ಈಗಾಗಲೇ ರಾಜಣ್ಣ ಅವರು ತನ್ನ ಮಗನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಂತೋಷ. ಇನ್ನು ಯಾರು ನಿಂತ್ಕೋಬಾರ್ದು ಅಂತ ಏನಿಲ್ವಲ್ಲ, ಸ್ಪರ್ಧೆ ಮಾಡಬಾರ್ದು ಅಂತ ಯಾರು ಬೇಕಾದ್ರೂ ಮಾಡ್ಬೋದು, ಅದಕ್ಕೇನಂತೆ. ಕೊಂಡವಾಡಿ ಅವ್ರಿಗೆ ಎಲ್ಲ ಒಂದ್ ಕಡೆ ರಾಜಣ್ಣ ಅವರು ಜೋಡೆತ್ತುಗಳಂತ ಇದ್ರು, ಈಗ ಯಾಕೆ ಈ ರೀತಿಯ ದೊಡ್ಡ ಭಿನ್ನಾಭಿಪ್ರಾಯ ಅಂತ? ನನಗೇನು ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಬೇಕು, ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಎಲ್ಲೊಂದ್ ಕಡೆ ರಾಜಕೀಯವಾಗಿ ಈ ರೀತಿಯಾಗಿ ಒಂದು ಪೈಪೋಟಿ ನಡೀತಾ ಇದೆಯಾ ಹೇಗೆ? ಪೈಪೋಟಿ ರಾಜಕೀಯವಾಗಿ ಅಂತ ಏನಿಲ್ಲ, ಅದು ಏನಕ್ಕೆ ಬಂತು ಹೆಂಗ್ ಬಂತು ಅಂತ ನಾನು ಈಗ ನಾವೇನು ನಾವು ಯಾವುದೇ ರೀತಿಯ ಜಗಳ ಆಡಿಲ್ಲ, ಕಿತ್ತಾಡಿಲ್ಲ, ಇಲ್ಲ ಅವ್ರದಕ್ಕೆ ನಾವು ಹೋಗಿಲ್ಲ, ನಮ್ದಕ್ಕೆ ಅವರು ಬಂದಿಲ್ಲ. ಮಧ್ಯದಲ್ಲಿ ಈ ಮಧ್ಯದವರು ಇವರು ಇಂದನೂ ಏನಾಯ್ತು ಅಂತಂದು ಅವರೇ ತಿಳ್ಕೊಬೇಕಷ್ಟೇ ಅದನ್ನ. ಒಟ್ಟಾರೆ ನನಗೆ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದೆ. ಮುಂದಿನ ಒಂದು ದಿನಗಳಲ್ಲಿ JDS ಪಕ್ಷಕ್ಕೂ ಬಲ ಬಂದಿರುವಂತದ್ದು, ಹಾಗೆ ನಾನು ಮಧುಗಿರಿಗೆ ಒಬ್ರು ಟಿಕೆಟ್ ಆಕಾಂಕ್ಷಿ ಅಂತ ಹೇಳುವಂತದ್ದು ಕೊಂಡವಾಡಿ ಚಂದ್ರಶೇಖರ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ, ಪಬ್ಲಿಕ್ ಫಸ್ಟ್ ಕನ್ನಡ, ತುಮಕೂರು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.